ಎಲ್ಲರಿಗೂ ನಮಸ್ಕಾರ. ಅನಿಲ್ ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಗರಿಷ್ಠ ಅಂಕಗಳೊಂದಿಗೆ SSLC PUC ಡಿಗ್ರಿ ಜೊತೆಗೆ ಡಿಪ್ಲೊಮಾನ ಪಾಸ್ ಆಗಿದ್ರಲ್ಲ ಅಂಥ ಅಭ್ಯರ್ಥಿಗಳಿಗೆ 28 ಏಪ್ರಿಲ್ 2026ರಿಂದ 31/5/2026ವರೆಗೆ ಮೈಸೂರು ಡಿಸ್ಟಿಕ್ ಕೋರ್ಟ್ದಲ್ಲಿ 93 ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ. ಅದರಲ್ಲಿ ಪ್ಯೂನ್ ಪೋಸ್ಟು ಮತ್ತು ಸ್ಟೆನೋಗ್ರಾಫರ್ ಥರ್ಡ್ ಅಂತೇಳಿ ಮತ್ತು ಪ್ರೊಸೆಸರ್ ಸರ್ವರ್ ಅಂತೇಳಿ ಮತ್ತು ಕಾಪಿಸ್ಟ್ ಅಂತೇಳಿ 4 ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಮತ್ತು ಯಾವ ಹುದ್ದೆಗೆ ಎಷ್ಟು ಎಜುಕೇಷನ್ ಆಗಿರಬೇಕು ಮತ್ತು ಯಾವ ಪೋಸ್ಟಿಗೆ ಎಷ್ಟು ಅಪ್ಲಿಕೇಶನ್ ಚಾರ್ಜಸ್ ಇರ್ತದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಸೊ ಸ್ಕಿಪ್ ಮಾಡಿದ ಎಂಡ್ವರೆಗೂ ನೋಡಿ. ಮೊದಲೇ ತಿಳಿಸಿರೋ ಹಾಗೆ ಮೈಸೂರು ಜಿಲ್ಲೆಯ ನ್ಯಾಯಾಲಯದ ಹುದ್ದೆ ಅಧಿಸೂಚನೆ ಯಾವ ಥರ ಇರ್ತೈತಪ್ಪ ಅಂದ್ರೆ, ಸಂಸ್ಥೆಯ ಹೆಸರು ಮೈಸೂರು ಡಿಸ್ಟಿಕ್ ಕೋರ್ಟ್ ಅಂತ ಹೇಳಿ, ಹುದ್ದೆಯ ಸಂಖ್ಯೆ 93, ಉದ್ಯೋಗ ಸ್ಥಳ ಮೈಸೂರು ಕರ್ನಾಟಕ. ಹುದ್ದೆಯ ಹೆಸರುಗಳು ಯಾವ್ಯಾವಪ್ಪ ಅಂದ್ರೆ ಜವಾನ, ಸ್ಟೆನೋಗ್ರಾಫರ ಮತ್ತು ಕಾಪಿಸ್ಟ್ರಿ ಮತ್ತು ಪ್ರೊಸೆಸ್ ಸರ್ವರ್ ಅಂತೇಳಿ ಇರ್ತೈತೆ ರೀ. ಮೈಸೂರು ಜಿಲ್ಲೆಯ ನ್ಯಾಯಾಲಯದ ಹುದ್ದೆ ಅಧಿಸೂಚನೆಯ ಪ್ರಕಾರ ಹುದ್ದೆಗಳ ಹೆಸರು ಮತ್ತು ಹುದ್ದೆ ಸಂಖ್ಯೆ ನೋಡೋದಾದ್ರೆ ಸ್ಟೆನೋಗ್ರಾಫರ್ ಗ್ರೇಡ್ 3ಗೆ 4 ಹುದ್ದೆಗಳಿದ್ದಾರೆ ಮತ್ತು ಪ್ರೊಸೆಸ್ ಸರ್ವರ್ಗೆ 11 ಹುದ್ದೆಗಳಿದ್ದಾರೆ. ಜವಾನ್ ಪೋಸ್ಟ್ಗೆ ಅಂದರೆ ಪ್ಯೂನ್ ಪೋಸ್ಟ್ಗೆ 75 ಹುದ್ದೆಗಳಿದ್ದಾರೆ. ನಕಲುಗಾರ ಅಂದ್ರೆ ಕಾಪಿಸ್ಟ್ ಅಂತ ಹೇಳಿ ಅವಕ್ಕೆ ಕೂಡ 3 ಹುದ್ದೆಗಳು, ಟೋಟಲ್ ಆಗಿ 93 ಹುದ್ದೆಗಳು ಅದಾವೆ. ಮೈಸೂರು ಡಿಸ್ಟಿಕ್ದ ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದ್ರೆ ರೀ, ಮೊದಲನೇದಾಗಿ ಸ್ಟೆನೋಗ್ರಾಫರ್ ಗ್ರೇಡ್ 3 ಅಂತ ಹೇಳ್ರಿ. ಇದಕ್ಕೆ PUC ಆಗಿರಬೇಕು ಅಥವಾ ತಸ್ತಮಾನ, PUC ತಸ್ತಮಾನ ಯಾವುದಾದ್ರೂ ಇದ್ರೂ ನಡೀತದೆ ಅಂತಾರೆ. ಮತ್ತು ಕನ್ನಡ ಇಂಗ್ಲೀಷ್ ಹಿರಿಯ ದರ್ಜೆ ಬೆರಳುಚ್ಚು ಮತ್ತು ಶಿಗ್ರಲಿಪಿ ಅಥವಾ ವಾಣಿಜ್ಯ ಅಭ್ಯಾಸದಲ್ಲಿ 3 ವರ್ಷ ಡಿಪ್ಲೊಮಾ ಕೋರ್ಸನ್ನು ಹೊಂದಿರಬೇಕಂತ ಹೇಳಿದ್ದಾರೆ. ಮತ್ತು ಎರಡನೇದಾಗಿ ನೋಡೋದಾದ್ರೆ ರೀ ಕಾಪಿಸ್ಟ್ ಅಂತ ಹೇಳ್ರಿ, ನಕಲುಗಾರ ಅಂತ ಹೇಳ್ರಿ. ಇದು ಕೂಡ ಹಾಗೆ ರೀ, PUC ಆಗಿರಬೇಕು ಅಥವಾ ತಸ್ತಮಾನ PUCಯನ್ನು ಹೊಂದಿರಬೇಕಂತ ಹೇಳಿದ್ದಾರೆ. ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಹಿರಿಯ ದರ್ಜೆ ಬೆರಳುಚ್ಚುಗಾರನಾಗಿರ್ಬೇಕಂತ ಹೇಳಿದ್ದಾರೆ. ಮೂರನೇದಾಗಿ ರೀ ಪ್ರೊಸೆಸ್ ಸರ್ವರ ಮತ್ತು ಪ್ಯೂನ್ ಪೋಸ್ಟಿಗೆ ರೀ ಓನ್ಲಿ SSLC ಪಾಸ್ ಆದರೆ ಅರ್ಹತೆ ಹೊಂದಿರ್ತಾರಂತ ಹೇಳಿದ್ದಾರೆ. ಮೈಸೂರು ಜಿಲ್ಲಾ ನ್ಯಾಯಾಲಯದ ವಯೋಮಿತಿ ವಿವರ ನೋಡೋದಾದ್ರೆ ರೀ, ಕನಿಷ್ಠ 18 ವರ್ಷ ಮೇಲ್ಪಟ್ಟವರಾಗಿರಬೇಕು, ಗರಿಷ್ಠ 40 ವರ್ಷದ ಒಳಗಿನವರಾಗಿರ್ಬೇಕಂತ ಹೇಳಿದ್ದಾರೆ. ಮತ್ತು ವಯೋಮಿತಿಯ ಸಡಿಲಿಕೆ ನೋಡೋದಾದ್ರೆ ರೀ, ಸಾಮಾನ್ಯ ವರ್ಗದವರಿಗೆ 40 ವರ್ಷನೇ ಇರ್ತೈತೆ ರೀ. ಮತ್ತು SC ST ಕ್ಯಾಟಗರಿ 1ದವರಿಗೆ 5 ವರ್ಷ ಸಡಿಲಿಕೆ ಇರ್ತೈತೆ ರೀ. ಮತ್ತು ಪ್ರವರ್ಗ 2A 2B 3A 3B ದವರಿಗೆ 3 ವರ್ಷ ಸಡಿಲಿಕೆ ಇರ್ತೈತೆ ರೀ. ಮತ್ತು ಇದ್ರ ಜೊತೆಗೆ ಸರ್ವಿಸ್ ಮ್ಯಾನು, ಫಿಸಿಕಲ್ ಹ್ಯಾಂಡಿಕ್ಯಾಪ ಮತ್ತು ವಿಧವೆಯರಿಗೆ 10 ವರ್ಷ ತನಕ ವಯೋಮಿತಿ ಸಡಿಲಿಕೆ ಇರ್ತದೆ ಅಂತ ಹೇಳಿದ್ದಾರೆ. ಮತ್ತು ಮೈಸೂರು ಡಿಸ್ಟಿಕ್ದ ಕೋರ್ಟ್ದ ಅಪ್ಲಿಕೇಶನ್ ಫೀ ನೋಡೋದಾದ್ರೆ, ಮೊದಲನೇದಾಗಿ ಪ್ರೊಸೆಸ್ ಸರ್ವರ್ ಪೋಸ್ಟಿಗೆ ರೀ ಫಾರ್ ಜನರಲ್ ಕ್ಯಾಂಡಿಡೇಟ್ಸ್ಗೆ 300 ರೂಪಾಯಿ ತುಂಬಬೇಕಂತ ಹೇಳಿದ್ದಾರೆ. ಮತ್ತು ಕ್ಯಾಟಗರಿ 2A 3A 3B 3B ಕ್ಯಾಂಡಿಡೇಟ್ದರಿಗೆ 150 ರೂಪಾಯಿ ಚಲನ್ ಐತೆ ರೀ. ಮತ್ತು SC ST ಕ್ಯಾಟಗರಿ ಫಸ್ಟು ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ದವ್ರಿಗೆ ಯಾವುದೇ ಥರದ ಚಲನ್ ಇಲ್ಲ ಅಂತ ಹೇಳಿದ್ದಾರೆ. ಅದೇ ಥರನಾಗಿ ಮೈಸೂರು ಡಿಸ್ಟಿಕ್ದ ಕೋರ್ಟ್ ಅಪ್ಲಿಕೇಶನ್ ಫೀ ಇನ್ನೊಂದು ಯಾವುದಪ್ಪ ಅಂದ್ರೆ ಪ್ಯೂನ್ ಪೋಸ್ಟ್ ಅಂದ್ರೆ ಜವಾನ್ ಹುದ್ದೆಗೆ ರೀ ಫಾರ್ ಜನರಲ್ ಕ್ಯಾಂಡಿಡೇಟ್ಸ್ಗೆ 200 ರೂಪಾಯಿ ಇರ್ತೈತೆ ರೀ. ಮತ್ತು ಫಾರ್ ಕ್ಯಾಟಗರಿ 2A 2B 3A 3B ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಇರ್ತೈತೆ ರೀ. ಮತ್ತು SC ST ಕ್ಯಾಟಗರಿ 1ದವರಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ದವ್ರಿಗೆ ಯಾವುದೇ ಥರದ ಪೇಮೆಂಟ್ ಇರಲ್ಲ ಅಂತ ಹೇಳಿದ್ದಾರೆ. ಅದೇ ಥರನಾಗಿ ಕಾಪಿಸ್ಟ್ಗೂ ಕೂಡ ಅಂದ್ರೆ ನಕಲುಗಾರರು ಪೋಸ್ಟ್ ಇದ್ದವ್ರಿಗೆ ರೀ ಜನರಲ್ ಕ್ಯಾಂಡಿಡೇಟ್ಸ್ಗೆ 300 ರೂಪಾಯಿ ಐತೆ ರೀ. ಕ್ಯಾಟಗರಿ 1ದವರಿಗೆ ಯಾವುದೇ ಥರದ ಚಾನಲ್ ಇರಲ್ಲ ರೀ ಇದ್ರಾಗ ರೀ. ಮತ್ತು ಅದೇ ಥರನಾಗಿ ಮತ್ತೊಂದು ಪೋಸ್ಟ್ ಐತೆ ರೀ ಸ್ಟೆನೋಗ್ರಾಫರ್ ಗ್ರೇಡ್ 3 ಅಂತ ಹೇಳ್ರಿ. ಇದು ಕೂಡ ಜನರಲ್ ಕ್ಯಾಂಡಿಡೇಟ್ಸ್ದವ್ರಿಗೆ 300 ರೂಪಾಯಿ ಚಲನ್ ಐತೆ ರೀ. ಕ್ಯಾಟಗರಿ 2A 2B 3A 3Bದವರಿಗೆ 150 ಐತೆ ರೀ. SC ST ಮತ್ತು ಕ್ಯಾಟಗರಿ 1ದವರಿಗೆ ಯಾವುದೇ ಥರ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವರಿಗೆ ಯಾವುದೇ ಥರದ ಅಪ್ಲಿಕೇಶನ್ ಚಲನ ಇರಲ್ಲ ಅಂತ ಹೇಳಿದ್ದಾರೆ. ಮತ್ತು ಮೈಸೂರು ಡಿಸ್ಟಿಕ್ ಕೋರ್ಟ್ ಪೇಮೆಂಟ್ ಸ್ಕೇಲ್ ಯಾವ ಥರ ಇರ್ತೈತಪ್ಪ ಅಂದ್ರೆ, ಮೊದಲನೇದಾಗಿ ಸ್ಟೆನೋಗ್ರಾಫರ್ ಗ್ರೇಡ್ 3 ಇದ್ದವ್ರಿಗೆ 44,425ರಿಂದ ಹಿಡ್ಕೊಂಡು 83,700 ತನಕ ಇರ್ತೈತೆ ಅಂತ ಹೇಳ್ಯಾರಿ. ಪ್ರೊಸೆಸ್ ಸರ್ವರ್ದವ್ರಿಗೆ 31,775ರಿಂದ ಹಿಡ್ಕೊಂಡ್ರಿ 61,300 ತನಕ ಇರುತ್ತದೆ ರೀ. ಕಾಪಿಸ್ಟ್ ಅಂದ್ರೆ ನಕಲುಗಾರರಿಗೆ 34,100ರಿಂದ ಹಿಡ್ಕೊಂಡ್ರಿ 67,600 ತನಕ ಇರ್ತದೆ ಅಂತ ಹೇಳಿದ್ದಾರೆ. ಪ್ಯೂನ್ ಪೋಸ್ಟ್ ಅಂದರೆ ಜವಾನ್ ಹುದ್ದೆಗೆ ರೀ 27,000ದಿಂದ ಹಿಡ್ಕೊಂಡ್ರಿ 46,675 ತನಕ ಇರ್ತದೆ ಅಂತ ಹೇಳಿದ್ದಾರೆ. ಕೊನೆಯ ಹಂತ ರೀ ಮೈಸೂರು ಡಿಸ್ಟಿಕ್ ಕೋರ್ಟ್ದ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತೈತಪ್ಪ ಅಂದ್ರೆ, ಪ್ರೊಸೆಸ್ ಸರ್ವರ ಮತ್ತು ಪ್ಯೂನ್ ಪೋಸ್ಟ್ ಸೆಲೆಕ್ಷನ SSLC ಅಂಕಗಳ ಆಧಾರದ ಮೇಲೆ ಮತ್ತು ಸಂದರ್ಶನ
10 ಅಂಕಗಳದೊಂದು ಸಂದರ್ಶನ ಇರ್ತೈತೆ ರೀ. ಅದು ಸೆಲೆಕ್ಷನ್ ಆದ್ರೆ ಮಾತ್ರ ಎಲಿಜಿಬಲ್ ಆಕಾರ ಅಂತ ಹೇಳಿದ್ದಾರೆ. ಮತ್ತು ಸ್ಟೊನೋಗ್ರಾಫರ್ ಮತ್ತು ಕಾಪಿಸ್ಟ್ ರೀ, ಅವರು ಕೂಡ ಅದೇ ರೀತಿ ರೀ, ಕೌಶಲ್ಯ ಪರೀಕ್ಷೆ ಇರ್ತೈತೆ ರೀ ಅವರಿಗೆ. ಮತ್ತು ಗಣಕಯಂತ್ರ ಪರೀಕ್ಷೆ ಇರ್ತೈತೆ ರೀ, ಮತ್ತು ಸಂದರ್ಶನ ಇರ್ತೈತೆ ರೀ. ಈ ಮೂರದ್ರಾಗ ಏನಾರು ಪಾಸ್ ಆದ್ರೆ ಮಾತ್ರ ಈ ಅಪ್ಲಿಕೇಶನ್ಗೆ ಎಲಿಜಿಬಲ್ ಆಗಿರ್ತಾರೆ. ಇದರ ಜೊತೆಗೇ ನಾ ಕೊಟ್ಟಿರೋ ಮಾಹಿತಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.